ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ನನ್ನ ಡೈಲಿ ರೋಟೀನನ್ನು ಶುರು ಮಾಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಇವತ್ತು ಸ್ನಾನ ಎಲ್ಲ ಆಗಿ ಪೂಜೆ ಆಗಿ ಪಾಪುಗೂ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಇವಳಿಗೆ ರೆಡಿ ಮಾಡೋ ಅಷ್ಟರಲ್ಲಿ ಸ್ವಲ್ಪ ನನಗೆ ಸ್ಟ್ರೆಸ್ ಆಗುತ್ತೆ ಅಂತಲೇ ಹೇಳ್ಬಹುದು. ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಅದೆಲ್ಲ ಹೇಗೋ ಮಾಡ್ಬೋದು, ಬಟ್ ತಿಂಡಿ ತಿನ್ನಿಸೋದಿದೆಯಲ್ಲ, ಕೆಲವೊಂದು ಮಕ್ಕಳು ಫಾಸ್ಟಾಗಿ ತಿನ್ಕೋತಾರೆ, ಕೆಲವೊಂದು ಮಕ್ಕಳು ಬೆಳಗ್ಗೆ ಅದರಲ್ಲೂ ಅರ್ಲಿ ಮಾರ್ನಿಂಗ್ ಎದ್ದ ತಕ್ಷಣ ತಿಂಡಿ ತಿನ್ನಬೇಕು ಅಂದರೆ ಸ್ವಲ್ಪ ಕಷ್ಟ. ನನ್ನ ಮಗಳು ಬೆಳಗ್ಗೆ ಬೇಗ ಎದ್ದು ಬಿಟ್ಟರೆ ಆಲ್ಮೋಸ್ಟ್ ಬೇಗ ತಿಂಡಿ ತಿನ್ನಿಸೋದು ಇವೆಲ್ಲ ಕೆಲಸ ಮಾಡ್ಕೋಬಹುದು. ಅವಳು ನೈಟು ಸ್ವಲ್ಪ ಲೇಟು ಮಲ್ಕೊಳ್ಳೋದು. ಮೊದಲಾಗಿದ್ರೆ 8:30ಗೆಲ್ಲ ಮಲಗಿಸ್ಬಿಡ್ತಿದ್ದೆ. ಇತ್ತೀಚೆಗೆ ಸ್ವಲ್ಪ ಸಮ್ಮರ್ ಇರೋದ್ರಿಂದ ರಾತ್ರಿ ಅವ್ರಿಗೂ ಕೂಡ ಸ್ವಲ್ಪ ಕಷ್ಟ ಆಗ್ತಿದೆ ಮಲ್ಕೊಳ್ಳೋದು ಅಂತ ನನಗನ್ನಿಸ್ತಾ ಇದೆ. ಹಾಗಾಗಿ ಬೆಳಗ್ಗೆ ಬೇಗ ಎದ್ದೇಳೋದು ಸ್ವಲ್ಪ ಕಷ್ಟ ಆಗ್ತಾಯಿದೆ. ಸೊ ಅವಳಿಗೆ ಡೈಲಿ ನಾನು ಹೂವು ಮುಡಿಸಿ ಕಳಿಸ್ತಿದ್ದೆ. ಸೊ ಒಂದೊಂದು ಸತಿ ಇಷ್ಟಪಡ್ತಿದ್ಲು, ಕೆಲವೊಂದು ಸತಿ ಇಷ್ಟಪಡ್ತಿರ್ಲಿಲ್ಲ. ಬಟ್ ಇವತ್ತು ಅವಳೇ ಕೇಳಿ ನನಗೆ ಹೂವು ಬೇಕೇ ಬೇಕು ಅಂತ ಹೇಳಿದ್ದಕ್ಕೆ ಅಡುಗೆ ಮನೇಲಿದೆ ಅಂತ ಹೇಳಿದ ತಕ್ಷಣ ಹೋಗಿ ತಾನೇ ಹೂವು ಎತ್ಕೊಬಂದು ಮುಡಿಸಿಸ್ಕೊಂಡ್ಳು. ಖುಷಿಯಾಯಿತು. ಹೆಣ್ಮಕ್ಳಿಗೆ ಹೂವು ಎಲ್ಲ ಚೆನ್ನಾಗಿ ಕಾಣಿಸುತ್ತಲ್ವ. ಸೊ ಅವ್ರ ಸ್ಕೂಲಲ್ಲಿ ಯಾವುದೇ ರೀತಿಯಾದಂಥ ಇದಿಲ್ಲ. ಸೊ ಹೂವು ಎಲ್ಲ ಮುಡ್ಕೊಂಡು ಹೋಗಬಹುದು. ಸ್ಟಾರ್ಟಿಂಗ್ ಡೇಸಲ್ಲಿ ನಾನು ಕಳಿಸ್ತಿರ್ಲಿಲ್ಲ. ಇದು ತೋಟದಲ್ಲೇ ನಾವೇ ಬೆಳೆದಿರೋವಂಥ ಹೂವಾಗಿರೋದ್ರಿಂದ ಸೊ ಡೈಲಿ ಕೊಟ್ಟು ಕಳಿಸ್ತಾ ಇರ್ತಾರೆ. ಅವಳಿಗೆ ಯಾವಾಗ ಇಷ್ಟ ಆಗುತ್ತೋ ಆವಾಗ ನಾನು ಹೂವು ಮುಡಿಸ್ತೀನಿ. ಇನ್ನು ಅವಳಿಗೆ ಡೈಲಿ ರೆಡಿ ಮಾಡಿ ಕಳಿಸಿದ್ಮೇಲೆ ನನಗೆ ಇನ್ನು ಕೆಲವೊಂದು ಕೆಲಸಗಳು ಶುರುವಾಗುತ್ತೆ. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿರೋದು ಯಶಸ್ವಿನಿ ಕಾರ್ಡ್ ಇದೆ ನೋಡಿ. ಸೊ ಅದ್ರ ಬಗ್ಗೆ ನನ್ನ ಮಗಳು ಪ್ರೆಗ್ನೆನ್ಸಿಯಲ್ಲಿ ಅಂದರೆ ಈಗ 6 ಇಯರ್ಸ್ ಬ್ಯಾಕಲ್ಲಿ ಸೊ ನಾವು ಮಾಡಿಸ್ಕೊಂಡಿದ್ವಿ. ಆವಾಗ ಒಬ್ಬರಿಗೆ ಕ್ಯಾಂಡಿಡೇಟಿಗೆ ಬಂದು 300 ರುಪೀಸ್ ಬೀಳ್ತಿತ್ತು ಪರ್ ಹೆಡ್ಡು. ಸೊ ಅಲ್ಲಿಗೆ ನಮ್ಮದು 1300 ರುಪೀಸ್ ಏನೋ ಇತ್ತು ಅನ್ಕೋತೀನಿ. ಸೊ 5 ಜನದಿಂದ ಅತ್ತೆ ಮಾವ ನಾನು ನಮ್ಮ ಮನೆಯವರು ನಮ್ಮ ಮೈದ 5 ಜನದಿಂದ. ಸೊ ಅದ್ರ ಕಾರ್ಡನ್ನು ಇಲ್ಲಿ ನಾನು ಶೇರ್ ಮಾಡ್ತೀನಿ, ಬಟ್ ಬ್ಲರ್ ಮಾಡಿರ್ತೀನಿ. ಬಿಕಾಸ್ ಅದೆಲ್ಲ ಆಧಾರ್ ಕಾರ್ಡು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ, ಅದಕ್ಕೋಸ್ಕರ. ಇವಾಗ ಅದನ್ನು ರಿನಿವಲ್ ಕೂಡ ಮಾಡಬಹುದು. ಲಾಸ್ಟ್ 1.5 ಇಯರಿಂದ ಅದು ಮತ್ತೆ ರಿನಿವಲ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಿದ್ದಾರೆ. ಸೊ ಯಾಕೆ ಅಂದರೆ ಪ್ರೆಗ್ನೆಂಟ್ ಇರೋರಿಗೆ ಸೊ ಇದು ಹೆಲ್ಪ್ ಆಗುತ್ತೆ. ಅರೌಂಡ್ 14,000 ರುಪೀಸ್ ನಿಮಗೆ ಇದರಿಂದ ಕಟ್ಟಾಗುತ್ತೆ. ನಿಮ್ಮ ಬಿಲ್ಲಲ್ಲಿ ಏನೇ ಇದ್ದರೂ ಕೂಡ 14,000 ಅವರು ಕೊಡ್ತಾರೆ. ಸೊ ಅದಕ್ಕಿಂತ ಕಡಿಮೆ ಬಿಲ್ ಏನಾರು ಆಯಿತು ಅಂದರೆ 12,000 ಆಯಿತು ಅಂದರೆ 2,000 ನಿಮಗೆ ಅವರು ಅಂದರೆ ಹಾಸ್ಪಿಟಲ್ ಕಡೆಯಿಂದನೇ ಕೊಡ್ತಾರೆ. ಸೊ ಹಾಸ್ಪಿಟಲ್ಗೆ ಹೋಗೋದಿದ್ದರೆ ನೀವು ಯಾವ ಹಾಸ್ಪಿಟಲ್ಗೆ ಹೋಗ್ತೀರಾ, ಅಲ್ಲಿ ಯಶಸ್ವಿನಿ ಕಾರ್ಡ್ ಇದೆಯಾ ಇಲ್ವಾ ಅಂತ ಕೇಳಿಕೊಂಡು ಡೀಟೇಲ್ಸ್ನ ನೀವು ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸೊ ನಾನು ಮೊದಲು ಮಾಡಿಸಿದ್ನಲ್ಲ, ಹಾಗಾಗಿ ಮತ್ತೆ ಅದೇ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀನಿ. ಬಟ್ ನಾನು ಅಂದ್ಕೊಂಡಿದ್ದೀನಿ, ಸೊ ಫೋನ್ ಮಾಡಿ ಕೇಳಿದ್ದಕ್ಕೆ ಅವರು ಇಲ್ಲೇ ಬಂದು ಕೇಳಬೇಕು ಅಂದರು ಇನ್ಫಾರ್ಮೇಷನ್ ಎಲ್ಲ. ಇವಾಗ ನಾನು ಮೈಸೂರಿಗೆ ಹೋಗೋದಕ್ಕೆ ಆಗಲ್ಲ. ಸೊ ಏನಿದ್ರು ಡೆಲಿವರಿ ಹತ್ರ ಮಾಡಿಕೊಂಡು ನಾನು ಹೋಗೋದು. ಸೊ ಅಲ್ಲಿವರೆಗೂ ಇಲ್ಲಿ ಕಾರ್ಡೆಲ್ಲ ಮಾಡಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು ಅಂದ್ಕೊಂಡು ಇವಾಗ ಕಾರ್ಡ್ ರಿನ್ಯೂವಲ್ಗೋಸ್ಕರ ಆ ಕಾರ್ಡೆಲ್ಲ ಎತ್ತಿಟ್ಟಿದ್ದೆ ಆಲ್ರೆಡಿ ನಾನು. ಸೊ ಅದನ್ನು ನೋಡ್ತಾ ಇದ್ದೆ, ಹಾಗಾಗಿ ವೀಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾರು ಪ್ರೆಗ್ನೆಂಟ್ ಇದ್ದೀರಾ ಅವ್ರೇನಾದ್ರು ಯಶಸ್ವಿನಿ ಕಾರ್ಡು ನಿಮ್ಮ ಹತ್ರದಲ್ಲಿ ಹಾಲನ್ ಡೈರಿಲಿ ಮಾಡಿಕೊಡ್ತಾರೆ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಅಲ್ಲೆಲ್ಲರೂ ಹತ್ರದಲ್ಲಿ ಕೇಳಿ, ಇಲ್ಲ ಅಂದರೆ ಸೊ ನಿಮ್ಮ ಅಂಗನವಾಡಿ ಅವ್ರ ಹತ್ರ ಕೇಳಿದ್ರು ಕೂಡ ಅವರು ಡೀಟೇಲ್ಸನ್ನು ಹೇಳ್ತಾರೆ. ಸೊ ಇದು ತುಂಬ ಹೆಲ್ಪ್ ಆಗುತ್ತೆ. 14,000 ಅಂದರೆ ಕಡಿಮೆ ಅಂತೂ ಅಲ್ವೇ ಅಲ್ಲ. ಮತ್ತು ಇನ್ನೊಂದು ಡೀಟೇಲ್ಸ್ ಏನಪ್ಪ ಅಂದರೆ, ಇದು ನಾನು ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಮಾಡಿದ್ದೆ. ಸೊ ನಾನು ಅಡ್ಮಿಟ್ ಆಗ್ತಿದ್ದಾಗೆ ನಾವು ಯಶಸ್ವಿನಿ ಕಾರ್ಡೆಲ್ಲ ಕೊಡಬೇಕಾಗಿತ್ತು, ನಾನು ಕೊಟ್ಟಿರಲಿಲ್ಲ. ಸೊ ಅದೊಂದು ಮಿಸ್ಟೇಕ್ ಮಾಡಿದ್ದೆ. ನೀವು ಅಡ್ಮಿಟ್ ಆದ ತಕ್ಷಣವೇ ಯಶಸ್ವಿನಿ ಕಾರ್ಡನ್ನ ಹಾಸ್ಪಿಟಲ್ ಅವ್ರಿಗೆ ಕೊಡಬೇಕು. ಸೊ ಅದರಿಂದ ಅವರು ಅಪ್ಲೈ ಮಾಡಿ 2 ಡೇಸ್ ಆಗುತ್ತೆ. ಸೊ ಅದು ಅಮೌಂಟ್ ರಿಕವರಿ ಆಗೋದಕ್ಕೆ. ಇನ್ನು ಬೆಳಿಗ್ಗೆ ನಾನು ಪುಳಿಯೋಗರೆ ಮಾಡಿದ್ದೆ. ಸೊ ಪ್ಯಾಕೆಟ್ ಪುಳಿಯೋಗರೆ ಬರುತ್ತಲ್ಲ, ಅದು ಈಸಿ ಆ್ಯಂಡ್ ಚೆನ್ನಾಗಿರುತ್ತೆ ಅಂದ್ಕೊಂಡು ಮಾಡಿದೆ. ಇನ್ನು ಮಧ್ಯಾಹ್ನ ಅಷ್ಟರಲ್ಲಿ ನಮ್ಮ ಹಸ್ಬೆಂಡ್ ಬಂದು ಸೊ ಫ್ರೂಟ್ಸ್ ಎಲ್ಲ ಇರಲಿಲ್ಲ. ರೆಗ್ಯುಲರಾಗೆಲ್ಲ ನಾನು ಫ್ರೂಟ್ಸ್ ತರಿಸೋದಕ್ಕೆ ಹೋಗ್ತಾ ಇರಲಿಲ್ಲ. ಬಟ್ ಇತ್ತೀಚೆಗಂತೂ ಸೊ ಖಾಲಿಯಾಗಿ ಒಂದು 3-4 ಡೇಸ್ ಆದರೂ ಪರವಾಗಿಲ್ಲ, 1 ವೀಕ್ ಆದರೂ ಪರವಾಗಿಲ್ಲ, ಇಲ್ಲೇ ಹತ್ರದಲ್ಲಿ ಅಂಗಡಿ ಇರೋದ್ರಿಂದ ಬಾಳೆಹಣ್ಣಲ್ಲೇ ಹೆಂಗೋ ಮ್ಯಾನೇಜ್ ಮಾಡ್ತೀವಿ. ಅವ್ರು ಅರಸೀಕೆರೆ ಅಥವಾ ಇಲ್ಲೇ ಬಸ್ ಸ್ಟ್ಯಾಂಡಲ್ಲೆಲ್ಲ ಹಣ್ಣುಗಳು ಸಿಕ್ಕಿದಾಗ ತೊಗೊಬರ್ತಾರೆ. ಸೊ ಇವತ್ತು ಸಪೋಟ ತೊಗೊಂಬಂದಿದ್ರು. ಆ್ಯಕ್ಚುಲಿ ಮೊದಲು ನನಗೆ ಸಪೋಟ ಅಷ್ಟು ನೋಡ್ತಾ ಇರಲಿಲ್ಲಲ್ವ, ಇಷ್ಟಪಟ್ಟು ತಿಂತಾಯಿದ್ದೆ. ಇತ್ತೀಚೆಗೆ ಸಪೋಟ ನೋಡಿ ಅದ್ರ ಮೇಲೆ ಇಂಟ್ರೆಸ್ಟೇ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು.
ನಾವಂತೂ ಗ್ರೇಪ್ಸ್ ಉಪಯೋಗಿಸಲ್ಲ. ಯಾಕೆ ಅಂದರೆ ನನಗೆ ಗ್ರೇಪ್ಸು ಮತ್ತು ಪಚ್ಚಬಾಳೆಹಣ್ಣು ತಿಂದ ತಕ್ಷಣ ಕೋಲ್ಡ್ ಆಗಿಬಿಡುತ್ತೆ. ಹಾಗಾಗಿ ನಾವು ಜಾಸ್ತಿ ಗ್ರೇಪ್ಸ್ ಎಲ್ಲ ಉಪಯೋಗಿಸೋದಕ್ಕೆ ಹೋಗಲ್ಲ. ಆ್ಯಂಡ್ ಪ್ರೆಗ್ನೆಂಟ್ ಇರೋರು ಕೂಡ ಗ್ರೇಪ್ಸ್ನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಾರೆ. ತುಂಬ ಸ್ಪ್ರೇ ಮಾಡಿರ್ತಾರೆ ನೋಡಿ ಇದ್ರ ಮೇಲೆ. ಹಾಗಾಗಿ ಆದಷ್ಟು ಇದು ಪ್ರೆಗ್ನೆಂಟ್ ಇರೋರಿಗೆ ಒಳ್ಳೆಯದಲ್ಲ. ಇದನ್ನು ಅವಾಯ್ಡ್ ಮಾಡಿ. ತೋಟಕ್ಕೆ ಕೊಟ್ಟು ಕಳಿಸ್ಬಿಟ್ರೆ ಅವರು ತಿಂತಾರೆ. ಸೊ ಸಪೋಟ ಇದೆಲ್ಲ ಕೊಟ್ಟು ಕಳ್ಸೋಣ ಅಂದ್ಕೊಂಡೆ. ನಮ್ಮ ಮನೆಯವ್ರು ಬೇಡ, ನಿಂಗೆ ಇಟ್ಕೊಬಿಡು, ಯಾಕಂದರೆ ನಾನು ಅಲ್ಲಿ ಹೋಗ್ಬೇಕಾದ್ರೆ ಮತ್ತೆ ತೊಗೊಂಡು ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಮತ್ತು ನನಗೂ ಮತ್ತು ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಕಾಫಿ ಇಟ್ಟಿದ್ದೆ ನೋಡಿ. ಆ ಹಣ್ಣೆಲ್ಲ ಒಂದು ಸ್ವಲ್ಪ ಆರ್ಗನೈಸ್ ಮಾಡೋ ಅಷ್ಟರಲ್ಲಿ ಉಪ್ಪು ಬಂದುಬಿಡ್ತು. ಹೀಗೆ ಆಗೋದು. ಕೆಲವೊಂದು ಸತಿ ಎಷ್ಟೇ ಕ್ಲೀನಾಗಿ ಇಟ್ಕೊಂಡಿದ್ರು ಕೂಡ ಮನೇಲಿ ಎಡವಟ್ಟು ಕೆಲಸಗಳು ಆಗ್ತಾನೆ ಇರುತ್ತೆ. ನನಗೆ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಕಡೆ ಹೋಗಿ ಕೂತ್ಕೊಬಿಟ್ರೆ ಮತ್ತೆ ಒಂದು 10 ಮಿನಿಟ್ಸ್ ಎದ್ದು ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ದಿನ ಕಳೀತಾ ಇದೆ ಅಲ್ವಾ, ರೆಗ್ಯುಲರಾಗಿ ಆಗ್ತಾ ಇರತ್ತೆ. ಸೊ ನನಗೇನಂದರೆ ತಲೆಯಲ್ಲಿ ಯಾವಾಗಲೂ ಅಷ್ಟೇ ಒಂದು ಆ ಪಾತ್ರೆ ಆಗಿರಲಿ ಅಥವಾ ಆ ಪ್ಲೇಸಲ್ಲಿ ಏನಾದರೂ ಗಲೀಜಾಯಿತು ಅಂದರೆ ತಕ್ಷಣ ಕ್ಲೀನ್ ಮಾಡಿಬಿಡ್ಬೇಕು. ಇಲ್ಲಾಂದರೆ ಯಾರೋ ಆ ಟೈಮ್ಗೆ ಯಾರೋ ಬಂದೇ ಬರ್ತಾರೆ. ಸೊ ನೋಡಿಬಿಟ್ಟು ನೋಡಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದಾರೆ. ಈ ರೀತಿ ಕಾನ್ಸೆಪ್ಟ್ ನನ್ನ ತಲೆಯಲ್ಲಿ ಯಾವಾಗಲೂ ಓಡ್ತಾ ಇರುತ್ತೆ. ಹಾಗಾಗಿ ತಕ್ಷಣಕ್ಕೆ ನಾನು ಕ್ಲೀನ್ ಮಾಡಿಬಿಡ್ತೀನಿ. ಆ್ಯಂಡ್ ನಾವು ಬಿಸಿ ಕಾಫಿ ಎಲ್ಲ ಕುಡಿಯಲ್ಲ. ತಲೆನೋವು ಬಂದಾಗ ಮಾತ್ರ. ಇವಾಗಂತೂ ಸಮ್ಮರ್ ಇರೋದ್ರಿಂದ ಸೊ ನಮ್ಮ ಮನೆಯವ್ರ ಜೊತೆ ನಾನು ಸ್ವಲ್ಪ ಕಾಫಿ ಕುಡಿತಾ ಇದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಾನು ಕಾಫಿನೂ ಕೂಡ ಜಾಸ್ತಿ ಕುಡಿತಾ ಇಲ್ಲ ಈ ಸಮ್ಮರ್ ಟೈಮಲ್ಲಿ. ನೋಡಿ, ಈ ರೀತಿ ಕಾಫಿ ಅಥವಾ ಏನೇ ಹಾಲು ಚೆಲ್ಲಿದ್ರು ಅಷ್ಟೇ ತಕ್ಷಣ ಕ್ಲೀನ್ ಮಾಡ್ಕೊಬಿಟ್ರೆ ಅದು ಮತ್ತೆ ನಮಗೆ ಸ್ಟ್ರೆಸ್ ಅನಿಸಲ್ಲ. ಇಲ್ಲ ಅಂದರೆ ಮತ್ತೆ ಸ್ವಲ್ಪ ಹೊತ್ತು ಆಮೇಲೆ ಕ್ಲೀನ್ ಮಾಡ್ಕೊಳ್ಳೋಣ. ಪ್ರತಿಯೊಂದು ಕೆಲಸಗಳು ಅಷ್ಟೇ ಅಲ್ವಾ. ಕೆಲವೊಂದು ಸತಿ ಹಾಗೆ ಅನಿಸ್ತಾ ಇರುತ್ತೆ. ಓದೋ ಟೈಮಲ್ಲೂ ಅಷ್ಟೇ ಕೆಲವೊಂದು ಬೇಡದೇ ಇರೋ ವಿಷಯಗಳನ್ನ ತಲೆಗೆ ಹಾಕ್ಕೊಂಡು ಅದ್ರ ಬಗ್ಗೆ ಇಂಟ್ರೆಸ್ಟ್ ಕೊಡಲಿಲ್ಲ ಅಂದಿದ್ದರೆ ಇವತ್ತು ಆ್ಯಕ್ಚುಲಿ ನಾವು ಒಂದು ಒಳ್ಳೆ ಜಾಬಲ್ಲಿ ಇರ್ಬೋದಿತ್ತು ಅಂತ ನನಗೆ ಕೆಲವೊಂದು ಸತಿ ಅನ್ನಿಸ್ತಾ ಇರುತ್ತೆ. ಇದ್ರ ಬಗ್ಗೆ ಇನ್ಯಾವಾಗಾದ್ರು ಮಾತಾಡ್ತೀನಿ. ಇನ್ನು ಇವಾಗ 7 ಮಂತ್ ನಡೀತಾ ಇರೋದ್ರಿಂದ ಆಲ್ರೆಡಿ ಕಾಲೆಲ್ಲ ತುಂಬ ಪೇಯ್ನ್ ಶುರುವಾಗಿದೆ. ಎಷ್ಟು ಪೇಯ್ನ್ ಅಂದರೆ ನನಗೆ ಕೆಲವೊಂದು ಸತಿ ಅಂತೂ ಅಳ್ತಾ ಇರ್ತೀನಿ, ಅಷ್ಟು ಪೇಯ್ನ್ ಬರುತ್ತೆ. ನೈಟ್ ಟೈಮ್ ಸಿಕ್ಕಾಪಟ್ಟೆ ಪೇಯ್ನ್ ಬರುತ್ತೆ. ಯಾಕಂದರೆ ನಿಂತ್ಕೊಂಡು ಅಡುಗೆ ಮನೆಯಲ್ಲೆಲ್ಲ ಸ್ವಲ್ಪ ಜಾಸ್ತಿ ಹೊತ್ತೇ ನಿಂತಿರ್ತೀನಿ ಅಂತ ಹೇಳ್ಬೋದು. 2.5 ಅವರ್ ಈ ರೀತಿ ಆಗಿಬಿಡುತ್ತೆ. ನಂಗೆ ಗೊತ್ತಿಲ್ಲದೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ನಾನು ಎಷ್ಟೇ ಅವಾಯ್ಡ್ ಮಾಡಿದ್ರು ಅಷ್ಟೇ. ಸೊ ಕಾಲೆಲ್ಲ ತುಂಬ ಪೇಯ್ನ್ ಬರ್ತಾ ಇರುತ್ತೆ. ಈ ರೀತಿ ಮಸಾಜ್ ಮಾಡ್ಕೊಳ್ಳೋದು, ಆಮೇಲೆ ಬಿಸಿನೀರಲ್ಲಿ ಸ್ವಲ್ಪ ಸ್ನಾನ ಮಾಡೋದು, ಮತ್ತು ಆದಷ್ಟು ಅವಾಯ್ಡ್ ಮಾಡಬೇಕು ಅಂದರೆ ಈ ಮಸಾಜ್ ಆಯಿಲ್ಗಳು ಮತ್ತು ಅಯೋಡಿಕ್ಸು, ಪೇಯ್ನ್ ಬಾಂಬ್ಗಳು ಇದನ್ನೆಲ್ಲ ಜಾಸ್ತಿ ಉಪಯೋಗಿಸ್ಬಾರ್ದು ಅಂತ ಡಾಕ್ಟರ್ ಕೂಡ ಹೇಳ್ತಾರೆ. ಯಾಕಂದರೆ ತಕ್ಷಣಕ್ಕೆ ಅದು ನೋವು ಕಡಿಮೆ ಆಗುತ್ತೆ ವಿನಃ ಅದಾದಮೇಲೆ ಅದು ಬ್ಲಡ್ ಸರ್ಕ್ಯುಲೇಷನ್ನ ಕಡಿಮೆ ಮಾಡಿಬಿಡುತ್ತೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನಾವು ಆದಷ್ಟು ಬಿಸಿನೀರು ಸ್ವಲ್ಪ ಹೊತ್ತು ಸಾಧ್ಯವಾದರೆ ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದು ಈ ರೀತಿ ಮಾಡ್ತಾ ಇರಬೇಕು. ಜಸ್ಟ್ ಊಟ ಆದಮೇಲೆ ಒಂದು 1/2 ಅವರ್ ಬಿಟ್ಟು ಸಿಂಪಲ್ ವಾಕಿಂಗ್ ಎಲ್ಲ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಿರ್ತಾರೆ. ಪ್ರೆಗ್ನೆನ್ಸಿಯಲ್ಲಿ ಕಾಲು ನೋವು ಇದೆಲ್ಲ ಸಾಮಾನ್ಯ. ಅದನ್ನೇನು ಜಾಸ್ತಿ ತಲೆಗೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆದರೆ ಆ ಪೇಯ್ನ್ ಇದೆಯಲ್ಲ, ಇದೆಲ್ಲ ಆ ಒಂದು ಟೈಮ್ ಅಷ್ಟೇ. ಸೊ ನಾನಂತೂ ತುಂಬ ಖುಷಿ ಪಡ್ತೀನಿ. ಆ್ಯಂಡ್ ಅದನ್ನೆಲ್ಲ ಇವಾಗ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀನಿ. ಮೊದಲಾದರೆ ನನಗೆ ತುಂಬ ಬೇಜಾರಾಗೋದು, ಇದೇನು ಹಿಂಗೆಲ್ಲ ಅನುಭವಿಸ್ಬೇಕಲ್ಲ ಅಂತ. ಆದರೆ ಇದೆಲ್ಲ ಸಾಮಾನ್ಯ ಅಲ್ವಾ ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಅದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ರೆ ಎಂಥ ನೋವು ಬಂದರೂ ಕೂಡ ನಾವು ಆರಾಮಾಗಿ ಅದನ್ನು ಕೂಲಾಗಿ ಹ್ಯಾಂಡ್ಲು ಮಾಡ್ಬೋದು. ಇನ್ನು ನೋಡ್ತಾ ಇದ್ದೀರಾ, ಇವತ್ತು ವಾರ ಆಗಿರೋದ್ರಿಂದ ಶನಿವಾರ ನಾನು ಮೊಗ್ಗೆಲ್ಲ ಹಾಗೆ ಇತ್ತಲ್ಲ ಅದನ್ನೇ ಇಟ್ಟು ಪೂಜೆ ಮಾಡಿದ್ದೀನಿ. ಆ್ಯಂಡ್ ಕಿಚನ್ನು ಅಷ್ಟೇ ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರ್ತೀನಿ. ಇದ್ರ ಜೊತೆಗೆ ಇವಾಗ ಮೆಟರ್ನಿಟಿ ಡ್ರೆಸ್ಗಳು ಅಂತ ಮೀಶೋಲಿ ತೊಗೊಂಡಿರ್ತೀವಲ್ವ, ನನಗೆ ಗೊತ್ತಿರೋ ಹಾಗೆ ಮೀಶೋ ಅಲ್ಲಿ ಬ್ರ್ಯಾಂಡೆಡ್ ಬಟ್ಟೆಗಳಂತೂ ಸಿಗೋದಿಲ್ಲ. ಎಲ್ಲ ಕಡಿಮೆ ಕ್ವಾಲಿಟಿ ಬಟ್ಟೆಗಳೇ, ಪ್ರೈಸು ಕೂಡ ಕಡಿಮೆ ಇರುತ್ತೆ. ಬಟ್ ನನ್ನ ಒಂದು ಏನು ಅನಿಸಿಕೆ ಅಥವಾ ಏನು ಅನಿಸುತ್ತೆ ಅಂದರೆ ನನಗೆ ಮೀಶೋಲಿ ಬಟ್ಟೆಗಳು ಯಾವುದೇ ಕಾರಣಕ್ಕೂ ಕೂಡ ತಗೋಬಾರ್ದು ಅನ್ನೋದಷ್ಟೇ. ಸೊ ಇದು ಫಸ್ಟ್ ಟೈಮ್ ನಾನು ಬಟ್ಟೆ ತರಿಸಿದ್ದು ಅಂತಲೇ ಹೇಳಬಹುದು ಮೀಶೋನಲ್ಲಿ. ಸೊ ಮೆಟರ್ನಿಟಿ ಕುರ್ತಿ ಅಂತ ಸಿಗುತ್ತೆ. ಸೊ ನನಗೆ ಪ್ರೈಸ್ ಎಲ್ಲ ನೆನಪಿಲ್ಲ ಅಷ್ಟಾಗಿ, ಬಟ್ ಇದು ಕಾಂಬೋ ಆಫರಲ್ಲಿ ತೊಗೊಂಡಿದ್ದು. ಸೊ ಹಾಗಾಗಿ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಕಾಟನ್ ಕುರ್ತೀಸೇ, ಬಟ್ ಲೈಟಾಗಿದೆ ಅಂತಲೇ ಹೇಳಬಹುದು. ಒಂದು 3 to 4 ಟೈಮ್ಸ್ ಯೂಸ್ ಮಾಡ್ಬೋದು. ಅದಾದಮೇಲೆ ಇದಷ್ಟು ಶೇಡೆಲ್ಲ ಹೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಬ್ಲ್ಯಾಕ್ ಆ್ಯಂಡ್ ಬ್ರೌನ್ ಕಲರಲ್ಲಿದೆ.
ಸೊ ಇಲ್ಲಿ ವಿಡಿಯೋದಲ್ಲಿ ನಿಮ್ಗೆ ನೋಡಿದಾಗ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ ಅನಿಸ್ಬೋದು, ಬಟ್ ನಿಜವಾಗ್ಲೂ ಅಷ್ಟು ಕ್ವಾಲಿಟಿ ಇಲ್ಲ. ಆಲ್ಮೋಸ್ಟ್ ಒಂದು 2 or 3 ಟೈಮ್ಸ್ ವಾಶ್ ಮಾಡಿದ್ರೆ ಇದು ಸ್ವಲ್ಪ ಕ್ವಾಲಿಟಿದು ಡಿಮ್ ಆಗೋ ಚಾನ್ಸಸ್ ಇರುತ್ತೆ. ನನಗೆ ಇದು ಅಷ್ಟೊಂದು ಇಷ್ಟ ಆಗಲಿಲ್ಲ. ಸೊ ವಿಡಿಯೋದಲ್ಲಿ ತರಿಸಿದ್ದೀನಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ಖಂಡಿತ ನೀವು ಯಾರು ಮೀಶೋನಲ್ಲಿ ಬೈ ಮಾಡ್ತೀನಿ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಬಟ್ಟೆಗಳನ್ನ ಶಾಪ್ ಮಾಡಬೇಡಿ. ಅಮೆಝಾನ್, ಫ್ಲಿಪ್ಕಾರ್ಟ್ ಇದರಲ್ಲೆಲ್ಲ ಕೂಡ ಪ್ರೈಸ್ ಜಾಸ್ತಿ ಇರುತ್ತೆ, ಬಟ್ ಅದು ಕ್ವಾಲಿಟಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಅಷ್ಟು ಚೆನ್ನಾಗಿರುತ್ತೆ. ಆದಷ್ಟು ನೀವು ಸಾಧ್ಯವಾದರೆ ಆಫ್ಲೈನಲ್ಲಿ ಬಟ್ಟೆಗಳನ್ನ ತೊಗೊಳೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ನನಗೆ ಈಗ ಆಪ್ಷನ್ ಇಲ್ಲ ಅನ್ನೋ ಒಂದು ರೀಸನ್ಗೋಸ್ಕರ ತರಿಸ್ದೆ, ಬಟ್ ತರಿಸಿದ ಮೇಲೂ ಅನಿಸ್ತು ಬಟ್ ಇಲ್ಲ ನಾವು ಹೊರಗಡೆ ಹೋಗಿ ತೊಗೊಂಡಿದ್ದಿದ್ರೆ ಅಥವಾ ಮಿಂತ್ರಾ, ಬೇರೆ ಅಜಿಯೋ ಇದರಲ್ಲೆಲ್ಲ ಶಾಪ್ ಮಾಡಿದ್ದಿದ್ರೆ ಇನ್ನೂ ಅಂದರೆ ಒಳ್ಳೆ ಪ್ರೈಸ್ ಇರ್ತಿತ್ತು, ಬಟ್ ಕ್ವಾಲಿಟಿ ಬಟ್ಟೆದು ಚೆನ್ನಾಗಿರ್ತಿತ್ತು. ಎಷ್ಟು ಸತಿ ವಾಶ್ ಮಾಡಿದ್ರೂ ಕೂಡ ಬಟ್ಟೆ ಕ್ವಾಲಿಟಿ ಕಡಿಮೆ ಆಗಲ್ಲ ಅಲ್ವಾ. ಹಾಗಾಗಿ ಸೊ ನಾನು ಇದನ್ನು ತರಿಸಿದ ಮೇಲೆ ಅನ್ನಿಸ್ತಾ ಇತ್ತು ಸೊ ರಿಟರ್ನ್ ಹಾಕ್ಬಿಡೋಣ ಅಂತ. ಬಟ್ ನನಗೀಗ ತುಂಬ ಅವಶ್ಯಕತೆ ಇದೆ. ಸೊ ಕಾಟನ್ ಆಗಿರೋದ್ರಿಂದ ಹೊರಗಡೆ ಹೋಗಿ ತೊಗೋತೀನಿ ಅಂದರೂ ಆಲ್ಮೋಸ್ಟ್ 700-800 ರುಪೀಸ್ ಬಿದ್ದೇ ಬೀಳುತ್ತೆ. ಸದ್ಯಕ್ಕೆ ಇವಾಗ ಒಂದು 2 or 3 ಟೈಮ್ಸ್ ಯೂಸ್ ಮಾಡೋದಕ್ಕೆ ಇಟ್ಕೊಳ್ಳೋಣ ಅಂದ್ಬಿಟ್ಟು ಇಟ್ಕೋತಾ ಇದ್ದೀನಿ ಅಷ್ಟೇ. ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಎಷ್ಟು ಬಟ್ಟೆಗಳ ಅವಶ್ಯಕತೆ ಇರುತ್ತೆ ಅಂದರೆ ತುಂಬ ಬಟ್ಟೆಗಳು ಬೇಕೇ ಬೇಕಾಗತ್ತೆ. ಯಾಕಂದರೆ ಈ ಟೈಮಲ್ಲಿ ಸ್ವಲ್ಪ ಎಲ್ಲ ಹೊಟ್ಟೆ ಎಲ್ಲ ಮುಂದೆ ಬಂದಿರುತ್ತೆ. ಆಮೇಲೆ ಫ್ರೀ ಸೈಜ್ ಬಟ್ಟೆಗಳು ಬೇಕಾಗಿರುತ್ತೆ ಅಲ್ವಾ. ಇದು XXL ತರಿಸಿದ್ದೀನಿ ನಾನು. ನಾರ್ಮಲಾಗಿ XL ಆದರೆ ನಂಗೆ ಸಾಕು. ಇನ್ನು ಮಧ್ಯಾಹ್ನಕ್ಕೆ ನಾನು ಇಲ್ಲಿ ಸಾಂಬಾರು ಮಾಡಿ ಇಟ್ಟಿದ್ದೆ, ಮಸಾಲೆ ಸಾಂಬಾರು. ಅದ್ರ ಜೊತೆಗೆ ಸ್ವಲ್ಪ ಮುದ್ದೆ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ನನ್ನ ಮಗಳಿಗೆ ಮುದ್ದೆ ಎಲ್ಲ ಇಷ್ಟ ಆಗಲ್ಲ, ಬಟ್ ನಾನೇನು ಮಾಡ್ತೀನಿ ಅಂದರೆ ಸ್ವಲ್ಪ ರೂಢಿ ಆಗಲಿ ಮಕ್ಕಳಿಗೆ ಅಂದ್ಬಿಟ್ಟು ನಾನು ಆವಾಗವಾಗ ಮುದ್ದೆ ಮಾಡ್ತಾಯಿರ್ತೀನಿ. ಈಸಿಯಾಗಿ ನಾನು ಒಂದು ಚಿಕ್ಕ ತಪ್ಪಲೆಯಲ್ಲಿ ಮತ್ತು ಅನ್ನದ ಕೈಯಲ್ಲೇ ನೋಡಿ ಈ ಥರ ಮಾಡ್ಕೊಬಿಡ್ತೀನಿ. ಆಲ್ಮೋಸ್ಟ್ ನಾನು ಮುದ್ದೆ ಕೋಲೆಲ್ಲ ಉಪಯೋಗಿಸೋಲ್ಲ ಜಾಸ್ತಿ. 4-5 ಮುದ್ದೆ ಮಾಡಬೇಕಾದ್ರೂ ಅಷ್ಟೇ ಅನ್ನದ ಕೈಯಲ್ಲೆಲ್ಲ ಮಾಡ್ಕೊಬಿಡ್ತೀನಿ ನಾನು. ಸೊ ಸಾಂಬಾರು ಒಂದು ಸತಿ ಚೆಕ್ ಮಾಡ್ತಾಯಿದ್ದೆ. ಇವತ್ತು ಮೆಂತ್ಯ ಸೊಪ್ಪು ಎಲ್ಲ ಹಾಕ್ಬಿಟ್ಟು ಮಸಾಲೆ ಥರ ಮಾಡಿದ್ದೆ. ತುಂಬ ಚೆನ್ನಾಗಾಗಿತ್ತು, ಬಟ್ ಅದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿಲ್ಲ ಇಲ್ಲಿ. ಪ್ರತಿದಿನ ಏನು ಸಾಂಬಾರು ಮಾಡೋದು ಆ್ಯಂಡ್ ಈಸಿಯಾಗಿರಬೇಕು, ಸೊ ಆ ಥರ ಅನಿಸ್ತಾ ಇರುತ್ತೆ ನನಗೆ ಥಾಟು. ಸೊ ಹಾಗಾಗಿ ಇವತ್ತು ಮಸಾಲೆ ಸಾಂಬಾರು ಮಾಡ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಮಜ್ಜಿಗೆನೂ ಕೂಡ ಮಾಡ್ಕೊಂಡಿದ್ದೀನಿ ಅಂತಲೇ ಹೇಳ್ಬಹುದು. ಸೊ ಮಜ್ಜಿಗೆ ಇದ್ದರೆ ಸ್ವಲ್ಪ ಖಾರ ಇದ್ದರೂ ಕೂಡ, ಸಪ್ಪೆ ಇದ್ದರೂ ಕೂಡ, ಅಥವಾ ಮಸಾಲೆ ಸಾಂಬಾರು ತಿಂದಾಗ ಸ್ವಲ್ಪ ಎದೆಯೆಲ್ಲ ಉರಿತಾ ಇರುತ್ತಲ್ಲ ಪ್ರೆಗ್ನೆನ್ಸಿ ಟೈಮಲ್ಲಿ, ಸೊ ಒಂದು ಲೋಟ ಮಜ್ಜಿಗೆ ಕುಡಿದ್ರೂ ಕೂಡ ಈ ಸಮ್ಮರಲ್ಲಿ ಸ್ವಲ್ಪ ಕೂಲ್ ಆಗುತ್ತೆ. ಮುದ್ದೆನೂ ಅಷ್ಟೇ ನಾನು ತಟ್ಟೆಯಲ್ಲೆಲ್ಲ ಮಾಡಲ್ಲ, ಯಾವಾಗಲೂ ಅಷ್ಟೇ ಈ ರೀತಿ ಕಡಪ ಕಲ್ಲಿರುತ್ತೆ ನೋಡಿ, ಇದ್ರ ಮೇಲೆ ಸ್ವಲ್ಪ ನೀರು ಚಿಮ್ಕಿಸ್ಬಿಟ್ಟು ಬಿಸಿಯಾಗಿ ಮುದ್ದೆ ಮಾಡ್ಕೊಬಿಡ್ತೀನಿ. ಸೊ ಇನ್ನೇನು ಒಂದು 10 ನಿಮಿಷ ನಾವು ಊಟ ಮಾಡೋದು ಅನ್ಬೇಕಾದ್ರೆ ಮುದ್ದೆಗಿಟ್ರೆ ಆಯಿತು. ಜಾಸ್ತಿ ಮುದ್ದೆ ಏನು ಮಾಡಲ್ಲ ಅಲ್ವಾ ನನಗೆ ಮತ್ತು ನನ್ನ ಮಗಳಿಗಿಬ್ರಿಗೆ. ಸೊ ಅವಳಿಗೆ ಮುದ್ದೆ ಅಷ್ಟು ಇಷ್ಟ ಆಗಲ್ಲ ಅಂತ ಹೇಳಿದ್ದೀನಿ. ಇವಾಗಲೂ ಅಷ್ಟೇ ಊಟಕ್ಕೆ ಕೊಟ್ಟಾಗ ಅನ್ನ ಅವಳಿಗೆ ಗೊತ್ತಿರುತ್ತೆ, ಯಾಕಂದರೆ ನಾನು ಮುದ್ದೆ ಮಾಡಿದಾಗ ಅನ್ನ ಮಾಡೋದಿಲ್ಲ. ಸೊ ಅವಳು ಸ್ವಲ್ಪ ಕಷ್ಟಪಟ್ಟು ಒಂದೊಂದು ಸ್ವಲ್ಪ ತಿಂದು ಅಮ್ಮ ನಂಗೆ ಬೇಡ ಅಂತಾಳೆ. ಅವಳು ತಿನ್ನದೇ ಇರಲಿ, ಸ್ವಲ್ಪ ಆ ಊಟದ ಟೈಮಲ್ಲಿ ನಾನು ಮುದ್ದೆ ಕೊಡ್ತೀನಿ. ಸೊ ಆವಾಗ ಅವಳು ಒಂದೊಂದು ಸತಿ ತಿನ್ಕೋತಾಳೆ, ಕೆಲವೊಂದು ಸತಿ ನಂಗೆ ಬೇಡ ಅಂತ ಅವಾಯ್ಡು ಕೂಡ ಮಾಡ್ತಾಳೆ. ಸೊ ಅದಾದಮೇಲೆ ಒಂದು 1 hour ಆದಮೇಲೆ ನಾನು ಎಕ್ಸ್ಟ್ರಾ ಏನಾದ್ರು ಮಾಡಿಕೊಡ್ತೀನಿ ಯಾವಾಗಾದ್ರೂ. ಇಲ್ಲಾಂದರೆ ಹಾಲು ಜೊತೆ ಸ್ವಲ್ಪ ಬಿಸ್ಕೆಟು, ರಸ್ಕು ಏನಾದ್ರು ಇದ್ದರೆ ಅದನ್ನು ಕೂಡ ಕೊಡ್ತೀನಿ. ಬಟ್ ಇವತ್ತು ಮನೇಲಿ ಯಾವುದೇ ರೀತಿಯಾದಂಥ ಬಿಸ್ಕೆಟು, ರಸ್ಕು ಏನೂ ಇರಲಿಲ್ಲ. ಸೊ ಮುದ್ದೆ ಏನಿತ್ತೋ ಅದರಲ್ಲಿ ಸ್ವಲ್ಪ ಮುದ್ದೆ ಊಟ ಮಾಡಿದ್ಲು, ಕಾಳು ತಿಂದಳು ಅಷ್ಟೇ. ಸೊ ನಾನು ಸ್ವಲ್ಪ ಊಟ ಮಾಡಿಕೊಂಡೆ. ನನಗೆ ತುಂಬ ಹೊಟ್ಟೆ ಹಸಿತಾಯಿತ್ತು ಇವತ್ತು. ಅದೇ ಹೇಳಿದ್ನಲ್ಲ, ಬೆಳಗ್ಗೆ ಪುಳಿಯೋಗರೆ ತಿಂದಿದ್ವಿ. ಸೊ ಇತ್ತೀಚೆಗಂತೂ ರೈಸ್ ಐಟಮ್ಸ್ ಮಾಡೋದೇ ಬೇಡ ಅನಿಸುತ್ತೆ ನನಗೆ. ಕೆಲವೊಂದು ಸತಿ ಬೇಜಾರಾಗ್ತಿರುತ್ತೆ. ಸೊ ರೊಟ್ಟಿ ಚಪಾತಿ ಏನಾದ್ರು ಮಾಡೋಣ ಅಂತ, ಬಟ್ ಸಮ್ಮರ್ ಇರೋದ್ರಿಂದ ರೊಟ್ಟಿ ಚಪಾತಿ ತಿಂದರೆ ತುಂಬ ಏನಂತೀವಿ ಡೈಜೆಷನ್ ಆಗೋದಿಲ್ಲ, ಮತ್ತು ತುಂಬ ದಾವಾಗ್ತಾ ಇರುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಮಾಡ್ತಾಯಿಲ್ಲ ರೀಸೆಂಟ್ಲಿ. ಬಟ್ ನಂಗೆ ರೊಟ್ಟಿ ಚಪಾತಿ ಇಷ್ಟ ಆಗ್ತಾಯಿದೆ ಇತ್ತೀಚೆಗಂತೂ. ಸೊ ಈ ರೀತಿ ಪಾತ್ರೆ ಇರುತ್ತೆ ನೋಡಿ, ಮುದ್ದೆ ಪಾತ್ರೆ. ಸೊ ಅದಕ್ಕೆ ಸ್ವಲ್ಪ ಮಜ್ಜಿಗೆ ಏನಾದ್ರು ಹಾಕಿಬಿಟ್ಟು, ಒಂದು ಮಧ್ಯಾಹ್ನದ ಟೈಮು ಸ್ವಲ್ಪ ಕೂಲ್ ಆಗಬೇಕು ಅಂದರೆ, ಅಥವಾ ಹೀಟ್ ಬಾಡಿ ಇರುತ್ತೆ ನೋಡಿ ಅಂಥವ್ರಿಗೆ ರಾಗಿ ಅಂಬಲಿ ಮಾಡ್ಕೊಂಡು ಕುಡಿಬೋದು. ಮೊದಲು ನಮ್ಮ ಅಮ್ಮ ಅವರೆಲ್ಲ ಹೀಗೆ ಮಾಡ್ತಾಯಿದ್ದಿದ್ದು. ರಾತ್ರಿ ಹೊತ್ತು ಮುದ್ದೆ ಮಾಡಿ ಇಟ್ಬಿಟ್ರೆ ತಪ್ಪಲೆಗೆ ಹಾಕಿ ಸ್ವಲ್ಪ ಮಜ್ಜಿಗೆ ಹಾಲು ಹಾಕ್ಬಿಟ್ಟು ಮಡಗ್ಬಿಡೋರು. ಬೆಳಗ್ಗೆಗೆಲ್ಲ ಚೆನ್ನಾಗಿರೋದು. ಮಿಕ್ಸಿ ಜಾರು ಅಥವಾ ಕೈಯಲ್ಲಿ ಈಸಕ್ಬಿಟ್ಟು
ಕೊಡೋರು ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಸ್ವಲ್ಪ ಹಾಕ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ. ಬಟ್ ನಾನಿಲ್ಲಿ ಅರ್ಧ ಮುದ್ದೆನೂ ಇದೆ, ಬಟ್ ಆ ಮುದ್ದೆ ತಪ್ಪಲೆಗೆ ಹಾಕ್ತಾಯಿದ್ದೀನಿ. ಏನಾದ್ರು ನನ್ನ ಮಗಳು ಮತ್ತೆ ಏನಾದ್ರು ಮುದ್ದೆ ಬೇಕು ಅಂದರೆ, ಆಮೇಲೆ ಮನೇಲಿ ಯಾವಾಗಲೂ ಅಷ್ಟೇ ಖಾಲಿ ಪಾತ್ರೆಗಳನ್ನ ಇಡಬಾರ್ದು ಅಂತಾರೆ. ಯಾವುದೇ ಟೈಮ್ ಆಗಲಿ, ರಾತ್ರಿ ಟೈಮೇ ಆಗಲಿ, ಬೆಳಗ್ಗೆ ಟೈಮೇ ಆಗಲಿ, ಸ್ವಲ್ಪ ಊಟ ತಿಂಡಿ ಎತ್ತಿಡಬೇಕು ಅಂತ ಹೇಳ್ತಾರಲ್ಲ. ಹಾಗಾಗಿ ನಾನು ಏನಾದರೂ ಸರಿ ಮನೇಲಿ ಒಂದು ಸ್ವಲ್ಪ ಅನ್ನ ಅಥವಾ ಮುದ್ದೆ ಎತ್ತಿಟ್ಟೇ ಇಡ್ತೀನಿ. ಮತ್ತು ಇವಾಗ ಮಜ್ಜಿಗೆ ಎಲ್ಲ ಒಂದಕ್ಕೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಇವಾಗ ನನಗಂತೂ ತುಂಬ ಹೊಟ್ಟೆ ಹಸಿತಾ ಇದೆ. ನನ್ನ ಮಗಳು ಆ್ಯಕ್ಚುಲಿ ಅವಳಿಗೆ ತುಂಬ ಹೊಟ್ಟೆ ಹಸ್ಬಿಟ್ರೆ ಊಟ ಮಾಡ್ಕೋತಾಳೆ. ಸೊ ಅವಳು ಯಾಕೋ ಸ್ಕೂಲಿಂದ ಬಂದಮೇಲೆ ನಂಗೆ ಊಟ ಬೇಡ ಅಂತ ಹೇಳ್ತಿದ್ಲು. ಮಸಾಲೆ ಸಾಂಬಾರು ಮಾಡಿದ್ದೀನಲ್ವಾ, ಸೊ ಸಾಂಬಾರು ಸ್ವಲ್ಪನೇ ಮಾಡಿದ್ದೀನಿ. ಯಾಕಂದರೆ ಸುಮ್ಮನೆ ಸಾಂಬಾರು ವೇಸ್ಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಕಾಳುಗಳೇ ಜಾಸ್ತಿ ಇದೆ. ಸೊ ಈ ರೀತಿ ಮಸಾಲೆ ಸಾಂಬಾರಲ್ಲಿ ಕಾಳುಗಳು ತಿನ್ನೋಕ್ಕೂ ಬೇಜಾರು. ಸೊ ರೀಸೆಂಟ್ಲಿ ನಾವು ಆಲೂಗೆಡ್ಡೆನೂ ಬದನೆಕಾಯಿನೂ ಬಳಸ್ತಾನೇ ಇಲ್ಲ ನಾನಂತೂ. ಸೊ ಪ್ರೆಗ್ನೆಂಟ್ ಇರೋರು ಅಷ್ಟೇ ಆಲೂಗೆಡ್ಡೆ ಜಾಸ್ತಿ ಬಳಸಬಾರ್ದು ಅಂತಾರೆ. ಬಟ್ ನನಗೆ ಆಲೂಗೆಡ್ಡೆ ಖಂಡಿತವಾಗ್ಲೂ ಆಗೋದೇ ಇಲ್ಲ. ಸೊ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ನಾನು ಮತ್ತು ನನ್ನ ಮಗಳು ಕುತ್ಕೊಂಡು ಇವಾಗ ಊಟ ಮಾಡ್ತಾಯಿದ್ದೀವಿ. ಸೊ ನನಗೆ ಹೇಳಿದ್ನಲ್ಲ ಮೊದಲೇ, ಯಾಕೋ ತುಂಬ ಸುಸ್ತಾಗ್ತಾ ಇರುತ್ತೆ. ಅದರಲ್ಲೂ ರೈಸ್ ಐಟಮ್ ಏನಾದ್ರು ತಿಂದ್ಬಿಟ್ರಂತೂ ತುಂಬ ಬೇಗ ಹೊಟ್ಟೆ ಹಸಿಯುತ್ತೆ. ಸೊ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇನ್ನು ಹೆಚ್ಚಿನ ವೀಡಿಯೋಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಧನ್ಯವಾದಗಳು.